ನಮಸ್ಕಾರ. ಇವತ್ತು ನಾವು ಎರಡು ಮುಖ್ಯವಾದ ಕಮಾಂಡ್ ಬಗ್ಗೆ ತಿಳ್ಕೊಳ್ಳೋಣ. ಅವು ಯಾವ ಕಮಾಂಡ್ ಅಂದ್ರೆ ಮ್ಯಾನ್ ಮತ್ತೆ ಹೆಲ್ಪ್ ಅಂತ. ಏನಪ್ಪಾ ಇದು ಮ್ಯಾನ್ ಮತ್ತೆ ಹೆಲ್ಪ್ ಏನು ಉಪಯೋಗ ಆಗುತ್ತೆ ಅಂತಂದ್ರೆ ತುಂಬಾ ಉಪಯೋಗ ಆಗುತ್ತೆ ನಿಮ್ಗೆ. ಈಗ ನೀವು ಲಿನಕ್ಸ್ ಕೆಲಸ ಮಾಡ್ಬೇಕಾದ್ರೆ ನಿಮ್ಗೆ ಒಂದೊಂದು ಕಮಾಂಡ್ ಅರ್ಥ ಗೊತ್ತಾಗಲ್ಲ. ಉದಾಹರಣೆಗೆ ಆ ನಾನು ಜಸ್ಟ್ ನಿಮ್ಗೆ ಹೇಳ್ತಾ ಇರೋದು, ಈಗ cd ಸ್ಲಾಶ್ ಯಾವ್ದೋ ಒಂದು ಕೋದೆ, ನಾನು ಈಗ ಸ್ಲಾಶ್ ಬೂಟ್ ಕೋದೆ. ಓಕೆ, ಸೊ ನಿಮ್ಗೆ ಈಗ ಗ್ರಬ್ ಅಂತ ಇದೆ, ಸರಿನಾ? ಸೊ ನಿಮ್ಗೆ ಗ್ರಬ್ ಅಂದ್ರೆ ಏನಂತ ನಿಮ್ಗೆ ಗೊತ್ತಾಗಲ್ಲ. ಈ ಗ್ರಬ್ ಅಂದ್ರೆ ಏನು? ಓಕೆ, ಅದೇ ರೀತಿ ನಿಮ್ಗೆ ಈಗ MKDIR ಅಂದ್ರೆ ಏನಂತ ಗೊತ್ತಿರಲ್ಲ ನಿಮ್ಗೆ. ಏನೋ ಒಂದು ಹೊಸ ಪದ ಕಂಡುಹಿಡಿತೀರಾ, VI ಅಂದ್ರೆ ಏನಂತ ಗೊತ್ತಿರಲ್ಲ. ನೀವು ಕೆಲಸ ಮಾಡಕ್ರೆ ಹೊಸ ಹೊಸ ಪದಗಳು ನಿಮ್ಗೆ ಕಾಣಿಸುತ್ತೆ. ನೀವು ಅವಾಗ ಗೂಗಲ್ ಮಾಡೋ ಅವಶ್ಯಕತೆ ಇಲ್ಲ. ಗೂಗಲ್ಗೆ ಹೋಗಿ ಆ ಅರ್ಥ ಏನು ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಅಂದ್ರೆ ಆ ಸಮಸ್ಯೆಗಳಿಗೆ ಪರಿಹಾರನೇ ಈ ನಮ್ಮ ಎರಡು ಕಮಾಂಡ್ ಇದೆ ಹೆಲ್ಪ್ ಆಗುತ್ತೆ. ಏನು? ಮ್ಯಾನ್ ಕಮಾಂಡ್. ಮ್ಯಾನ್ ಅಂದಾಗ ನಿಮ್ಗೆ ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಕೊಡ್ತಾರೆ, ಅಂದ್ರೆ ನಿಮ್ಗೆ ಪೇಜ್ ಬಗ್ಗೆ ಮಾಹಿತಿ ಇರ್ತದೆ. ಆದ್ರೆ ಹೆಲ್ಪ್ ಕಮಾಂಡ್ ಅಲ್ಲಿ ನಿಮ್ಗೆ ಅದೇ ಮಾಹಿತಿ ಇರ್ತದೆ, ಆದ್ರೆ ಚಿಕ್ಕದಾಗಿ ಕೊಟ್ಟಿರ್ತಾನೆ ಅಷ್ಟೇ. ಆ ಒರಿಜಿನಲ್ ಎಲ್ಲ ಕೊಟ್ಟಿರ್ತಾನೆ, ಸ್ವಲ್ಪ ಚಿಕ್ಕದಾಗಿ ಕೊಟ್ಟಿರ್ತಾನೆ. ಎರಡು ನಿಮ್ಗೆ ಹೆಲ್ಪ್ ಆಗುತ್ತೆ. ನೀವು ಎರಡು ಉಪಯೋಗಿಸಬಹುದು, ಇಲ್ಲಾಂದ್ರೆ ಒಂದು ಉಪಯೋಗಿಸ್ಕೋಬಹುದು. ಅದು ಸಿಂಟ್ಯಾಕ್ಸ್ ಹೆಂಗಿದೆ ಅಂತ ನೋಡೋಣ. ಸಿಂಟ್ಯಾಕ್ಸ್ ಕೋರ್ಬೇಕಾದ್ರೆ ನಿಮ್ಗೆ ಮ್ಯಾನ್ ಅಂತ ಕೊಟ್ಟು, ಮ್ಯಾನ್ ಸಿಂಟ್ಯಾಕ್ಸ್ ಇದು ಮ್ಯಾನ್ ಅಂತ ಕೊಟ್ಟು ಒಂದು ಸ್ಪೇಸ್ ಕೊಟ್ಟು ಯಾವ ಪದ ಬೇಕು ಆ ಪದನ ನೀವು ಕೊಡ್ಬೇಕಿಲ್ಲ. ಅಥವಾ ಹೆಲ್ಪ್ ಸ್ವಲ್ಪ ಉಲ್ಟಾ, ಮೊದಲು ನಿಮ್ಗೆ ಯಾವ ಪದ ಬೇಕು ಆ ಪದ ಕೊಟ್ಟು ಒಂದು ಸ್ಪೇಸ್ ಕೊಟ್ಟು ಐಫನ್ ಹೆಲ್ಪ್ ಅಂತ ಕೊಡಬೇಕು. ನೀವು ಒಂದು ಐಫನ್ ಅಥವಾ ವಿತೌಟ್ ಐಫನ್ ಹೆಲ್ಪ್ ಕೊಟ್ರೆ ವರ್ಕ್ ಆಗಲ್ಲ, ಕೆಲಸ ಮಾಡಲ್ಲ ಅದು. ಅದಕ್ಕೆ ಐಫನ್ ಹೆಲ್ಪ್ ನೀವು ಕೊಡ್ಲೇಬೇಕಾಗುತ್ತೆ. ಬನ್ನಿ ಅಂತ ನಾವು ಪ್ರಾಕ್ಟಿಕಲ್ ಆಗಿ ನೋಡೋಣ ಹೆಂಗೆ ಅಂತ. ಈಗ ನಾನು ಜಸ್ಟ್ ಒಂದು ಸ್ಟೆಪ್. ಓಕೆ, ಈಗ ನಮ್ಗೆ MKDIR ಅಂದ್ರೆ ನಿಮ್ಗೆ ಏನಂತ ಗೊತ್ತು? MKDIR ನಿಮ್ಗೆ ಗೊತ್ತಿಲ್ಲ. MKDIR ನಾನು ಸುಮ್ಮನೆ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ಅವಾಗಲೇ. ಒಂದು ಫೈಲ್ ಕ್ರಿಯೇಟ್ ಮಾಡೋಕ್ಕಾರ ಉಪಯೋಗಿಸ್ತೀವಿ ಅಂತ. ಆದ್ರೆ ನಿಮ್ಗೆ ಇದ್ರ ಬಗ್ಗೆ ನೀವು ತಿಳ್ಕೋಬೇಕು ಏನಾದ್ರು ಪ್ರೋಸೆಸ್ ಅಂತ. ಅವಾಗ ಮ್ಯಾನ್ MKDIR ಎಂಟ್ರಿ ಮಾಡಿದ್ರೆ ಇಲ್ಲಿ ನೋಡಿ ನಿಮ್ಗೆ ತೋರಿಸುತ್ತೆ. ಏನ್ ತೋರಿಸುತ್ತೆ? MKDIR ಅಂದ್ರೇನು? ಮೇಕ್ ಡೈರೆಕ್ಟ್ರಿ. ಅದನ್ನ ಹೆಂಗ್ ಮಾಡೋದು? ಮೇಕ್ MKDIR ಸ್ಪೇಸ್ ಡೈರೆಕ್ಟ್ರಿ ಕೊಡಿ ಅಂತ ಹೇಳ್ತಾ ಇದೆ. ಸಿನಾಪ್ಸಿಸ್ ಆ ತರ ಇದೆ. ಡಿಸ್ಕ್ರಿಪ್ಷನ್ ಏನ್ ಕೊಟ್ಟಿದ್ದಾರೆ? ಕ್ರಿಯೇಟ್ ಎ ಡೈರೆಕ್ಟ್ರಿ ಅಥವಾ ಡೈರೆಕ್ಟ್ರೀಸ್ ಇಫ್ ದೇ ಡು ನಾಟ್ ಆಲ್ರೆಡಿ ಎಕ್ಸಿಸ್ಟ್. ಅಂದ್ರೆ ಮುಂಚೆ ಇಲ್ಲ ಅಂತಂದ್ರೆ ನೀವು ಅದನ್ನ ಕೊಡಬಹುದು ಅಂತ ಹೇಳ್ತಾ ಇದಾರೆ. ಅದ್ರ ಬಗ್ಗೆ ನೀವು ಬಂದ್ರೆ ಅದ್ರ ವರ್ಷನ್ ಯಾವ್ದು ಅಂತ ಚೆಕ್ ಮಾಡಬಹುದು. ಆಥರ್ ಯಾವ್ದು, ಕಾಪಿರೈಟ್ ಯಾವ್ದು. ಆಲ್ಸೋ ಸಿ MKDIR 2. ಸೊ ನಾನು ಆಗ್ಲೇ ಹೇಳ್ದಂಗೆ ನಿಮ್ಗೆ ಅದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಕೊಡ್ತಾರೆ. ಓಕೆನಾ? ಈಗ MKDIR ನೋಡುವ ಐಫನ್ HELP ಹೆಲ್ಪ್ ಅಂತ ಕೊಟ್ಟೋಣ. ಓಕೆ, ಎಂಟರ್ ಏನ ಕೊಟ್ಟಿದ್ದಾರೆ? ಅದೇ ನಾನು ಹೇಳಿದ್ನಲ್ಲ, ಅದೇ ಕೊಡ್ತಾರೆ. ರೆಡಿ, ಕ್ರಿಯೇಟ್ ಎ ಡೈರೆಕ್ಟ್ರಿ ಆರ್ ಡೈರೆಕ್ಟ್ರೀಸ್ ಇಫ್ ದೇ ನಾಟ್ ಎಕ್ಸಿಸ್ಟ್. ಅಷ್ಟೇ ಕೊಟ್ಟಿರೋದು, ಜಾಸ್ತಿ ಏನೇ ಕೊಟ್ಟಿಲ್ಲ, ಸಿಂಪಲ್ ಕೊಟ್ಟಿದ್ದಾರೆ. ನೋಡಿ ನಾನು ಏನ್ ಹೇಳಿದ್ದೀನಿ? ಗಿವ್ಸ್ ಡೀಟೇಲ್ಸ್ ಇನ್ ಲಿಮಿಟೆಡ್ ಲೈನ್ಸ್. ಆದ್ರೆ ನಾವು ಮ್ಯಾನ್ಗೆ ಹೋಗಿ ಕೊಟ್ಟು ನೋಡುವ. ಮ್ಯಾನ್ MKDIR ನೋಡಿ ಏನಂತ ಕೊಟ್ಟಿದ್ದಾನೆ, ಹೆಂಗೆ ಕೆಲಸ ಮಾಡುತ್ತೆ, ಅದ ಹೆಂಗ್ ಕ್ರಿಯೇಟ್ ಮಾಡ್ಬೇಕು ಅಂತ ಕೂಡ ಕೊಟ್ಟಿದ್ದಾನೆ. ಓಕೆನಾ? ಆದ್ರೆ ನಮ್ಗೆ ಹೆಲ್ಪ್ ಕಮಾಂಡ್ ಅಲ್ಲಿ ಅದು ಕೊಟ್ಟಿಲ್ಲ. ನೀವು ಮ್ಯಾನ್ ಕಮಾಂಡ್ ಇಂದ ಈಚೆ ಬರ್ಬೇಕು ಅಂತಂದ್ರೆ ಸ್ಪೇಸ್ ಹೊಡೆದ್ರೆ ಅದು ಒಂದೊಂದು ಲೈನ್ ಪೇಜಸ್ ಹೋಗುತ್ತೆ. ನಿಮ್ಗೆ ಈಚೆ ಬರ್ಬೇಕಂದ್ರೆ ಕ್ಯೂ ಅಂತ ಪ್ರೆಸ್ ಮಾಡಿದ್ರೆ ಕ್ವಿಟ್ ಆಗುತ್ತೆ, ಹೆಚ್ಚು ಅಂತ ಪ್ರೆಸ್ ಮಾಡಿದ್ರೆ ಹೆಲ್ಪ್ ಬರುತ್ತೆ. ಓಕೆ, ಸೊ ನಾನು ಕ್ಯೂ ಅಂತ ಮಾಡಿ ಕ್ವಿಟ್ ಮಾಡ್ತಾ ಇದೀನಿ. ಓಕೆ, ಕ್ವಿಟ್ ಮಾಡ್ತಾ ಇದೀನಿ. ಈಗ ಇನ್ನೊಂದ್ರ ನೋಡೋಣ. ಈಗ ನಿಮ್ಗೆ INIT ಅಂದ್ರೆ ಗೊತ್ತಾ? ನಿಮ್ಗೆ ಗೊತ್ತಿಲ್ಲ ಏನೋ INIT ಅಂತ ಕೊಡ್ತಾರೆ, ಏನಪ್ಪಾ ಅಂತ ಅವಾಗ ನೀವೇನ ಗೂಗಲ್ ಮಾಡೋದು ಗಾಬರಿ ಆಗ ಅವಶ್ಯಕತೆ ಇಲ್ಲ. MAIN ಸ್ಪೇಸ್ INIT ಅಂತ ಕೊಟ್ಟು ಎಂಟರ್ ಕೊಡಿ. ಏನಂತ ಕೊಡ್ತಾರೆ ಇಲ್ಲಿ INIT ಅಂತಂದ್ರೆ ಸಿಸ್ಟಮ್ ಬಿ. INIT ಅಂದ್ರೆ ಸಿಸ್ಟಮ್ ಅಂಡ್ ಸರ್ವಿಸ್ ಮ್ಯಾನೇಜರ್. ಆದ್ರೆ ಅದ್ರ ಡಿಸ್ಕ್ರಿಪ್ಷನ್ ಏನು, ಅದ್ರ ಅರ್ಥ ಏನು ಅಂತ ಇಲ್ಲಿ ನಿಮ್ಗೆ ಬರುತ್ತೆ. ಅದೇ ರೀತಿ ಸಿನಾಪ್ಸಿಸ್ ಅಲ್ಲಿ ನೋಡಿದ್ರೆ INIT ಸ್ಪೇಸ್ ಆಪ್ಷನ್ ಕೊಡ್ಬೇಕು. ಅಂದ್ರೆ ಆಪ್ಷನ್ ಮುಂದೆ ಹೇಳ್ತೀನಿ ಏನು ಅಂತ. ಉದಾಹರಣೆಗೆ ಡಿಸ್ಕ್ರಿಪ್ಷನ್ ಇದು ಸಿಸ್ಟಮ್ ಡಿ ಇಸ್ ಅ ಸಿಸ್ಟಮ್ ಅಂಡ್ ಸರ್ವಿಸ್ ಮ್ಯಾನೇಜರ್ ಫಾರ್ ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್. ಅದ್ರ ಬಗ್ಗೆ ನಿಮ್ಗೆ ಸಂಕ್ಷಿಪ್ತವಾಗಿ ಎಲ್ಲಾ ಮಾಹಿತಿ ಕೊಟ್ಟಿರ್ತಾನೆ, ಸರಿನಾ? ರನ್ ಶೆಲ್ ಕ್ರಾಶ್ ತುಂಬಾ ಮಾಹಿತಿಗಳು ಕೊಟ್ಟಿರ್ತಾನೆ ನೋಡಿ.
ಸ್ಪೇಸ್ ಅದ್ರ ಬಗ್ಗೆ ನಿಮ್ಗೆ ಪೂರ್ತಿ ಸಂಕ್ಷಿಪ್ತವಾಗಿ ಎಲ್ಲಾ ಕೊಟ್ಟಿರ್ತಾನೆ ನಿಮ್ಗೆ. ಓಕೆ, ಆ ಕಮಾಂಡ್ ಈ ತರ ಕಮಾಂಡ್ ಎಕ್ಸಿಕ್ಯೂಟ್ ಮಾಡಿದ್ರೆ ಏನೇನಾಗುತ್ತೆ, ಇಮಿಡಿಯೇಟ್ ರಿಬೂಟ್ ವಿತ್ ಮಿಷಿನ್ ಕರ್ನಲ್ ಅಂದ್ರೆ ಈ ತರ ಕಮಾಂಡ್ +16 ಅಂತ ಹೊಡೆದ್ರೆ ಇಮಿಡಿಯೇಟ್ 50 ಅಂತ ಹೊಡೆದ್ರೆ ಇಮಿಡಿಯೇಟ್ಲಿ ರಿಬೂಟ್ ದಿ ಮಿಷಿನ್. ಬಟ್ ಇದು ಕರ್ನಲ್ ಏನಾಗುತ್ತೆ ಎಲ್ಲ ನಿಮ್ಗೆ ಅದೆಲ್ಲ ಸಂಕ್ಷಿಪ್ತವಾಗಿ ಕೊಟ್ಟಿರ್ತಾನೆ. ಓಕೆನಾ, ಪೇಜ್ ಗಟ್ಟೆ ಕೊಟ್ಟಿರ್ತಾನೆ ನಿಮ್ಗೆ. ನಾನು ಕ್ಯೂ ಅಂತ ಕೊಡ್ತೇನೆ, ಆದ್ರೆ ಈಗ ನಾನು ಬರೀ ಹೆಲ್ಪ್ ಮಾಡುವ INIT-HE ಹೆಲ್ಪ್ ಪಿ ಅಂತ ಹೆಲ್ಪ್ ಅಂತ ಕೊಟ್ಟು, ಸಾರಿ 2 ಐಟಮ್ ಕೊಡಬೇಕಲ್ವಾ, ಕೊಟ್ರೆ ಸಿಂಪಲ್ ಆಗಿ ಕೊಟ್ಟಿರ್ತಾನೆ. ಏನು, ಸೆಂಡ್ ಕಂಟ್ರೋಲ್ ಕಮಾಂಡ್ಸ್ INIT ಡೊಮೈನ್. ಏನದ್ರ ಬಗ್ಗೆ ನೀವು INIT ಸ್ಪೇಸ್ 0 ಅಂತ ಹೊಡೆದ್ರೆ ಸಿಸ್ಟಮ್ ಶಟ್ ಡೌನ್ ಆಗುತ್ತೆ, ಪವರ್ ಆಫ್ ಆಗುತ್ತೆ. ನೀವು ಬೇಕಾದ್ರೆ ಈಗ ಎಕ್ಸಿಕ್ಯೂಟ್ ಮಾಡಕ್ ಹೋಗ್ಬೇಡಿ, ಒಂದ್ ಕಡೆ ಪೇಪರ್ ಬರ್ಕೊಳ್ಳಿ, ಈ ಪಾಠ ಮುಗಿದ್ಮೇಲೆ ನೀವು ಸಿಸ್ಟಮ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡಬಹುದು. INIT 6 ಕೊಟ್ರೆ ಏನಾಗುತ್ತೆ, ರೀಬೂಟ್ ದಿ ಮಿಷಿನ್ ಅಂದ್ರೆ ರಿಬೂಟ್ ಮಿಷಿನ್ ನೀವು ರಿಬೂಟ್ ಸಿಸ್ಟಮ್ ರಿಬೂಟ್ ಪ್ರಕಾರ INIT 6 ಹೊಡೆದ್ರೆ ಅದು ರಿಬೂಟ್ ಆಗುತ್ತೆ. INIT 0 ಹೊಡೆದ್ರೆ ಅದು ಶಟ್ ಡೌನ್ ಆಗುತ್ತೆ. ನೀವು ರೆಸ್ಕ್ಯೂ ಮಾಡ್ಕೋಬೇಕು ಅಂತಂದ್ರೆ INIT 1 ಹೊಡಿಬೇಕು. ಅದೇ ಇಲ್ಲಿ ಕೊಟ್ಟಿರೋದು ಕಮಾಂಡ್ಸ್. ಏನಂತ ಇದ್ರೆ INIT ಕಮಾಂಡ್ ಯಾವ ಕಮಾಂಡ್ ಎಕ್ಸಿಕ್ಯೂಟ್ ಮಾಡಬಹುದು ಅಂತ ಅವನು ಇಲ್ಲಿ ಕೊಟ್ಟಿದ್ದಾನೆ. ಅದರಿಂದ ಸ್ನೇಹಿತರೆ ಮ್ಯಾನ್ ಮತ್ತೆ ಹೆಲ್ಪ್ ಕಮಾಂಡ್ ನಿಮ್ಗೆ ತುಂಬಾ ಉಪಯೋಗ ಆಗುತ್ತೆ. ಇರೋ ನೋಡುವ ಮ್ಯಾನ್ ಸ್ಪೇಸ್ VI ಅಂದ್ರೆ ಏನು, ನಮ್ಗೆ VI ಅಂದ್ರೆ ಗೊತ್ತಿರಲ್ಲ ನಮ್ಗೆ. ಆಗ ಏನ್ ಮಾಡ್ಬೋದು, VI ಅಂದ್ರೆ ಏನು ಅಂದ್ರೆ VI ಅಂದ್ರೆ ಏನು, VI ಇಂಪ್ರೂವ್ಡ್ ಅ ಪ್ರೋಗ್ರಾಮ್ ಟೆಕ್ಸ್ಟ್ ಎಡಿಟರ್ ಅಂದ್ರೆ ಇದು ಎಡಿಟರ್ ಅಂತ. ಅದು ಯಾವ ರೀತಿ ಮಾಡಬಹುದು, VI ಸ್ಪೇಸ್ ಅಂತ ಕೊಟ್ಟು ಒಂದು ಫೈಲ್ ನೇಮ್ ಕೊಡಬಹುದು. ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಿಮ್ಗೆ ವಿವರಣೆ ಕೊಟ್ಟಿರ್ತಾನೆ. ಏನಂತ, ವಿಮ್ ಇಸ್ ಅ ಟೆಕ್ಸ್ಟ್ ಎಡಿಟರ್ ದಟ್ ಈಸ್ ಅಪ್ವರ್ಡ್ ಕಂಪೇಟಬಲ್ ಟು VI. ಅದ್ರ ಬಗ್ಗೆ ನೀವು ನೋಡಕ್ ಹೋದ್ರೆ ತುಂಬಾ ಮಾಹಿತಿಗಳು ಕೊಟ್ಟಿರ್ತಾನೆ. ಓಕೆ, VI ಇಸ್ ಅ ನಾರ್ಮಲ್ ವೇ ಎವ್ರಿಥಿಂಗ್ ಇಸ್ ಡಿಫಾಲ್ಟ್. ಓಕೆ, ಅದ್ರ ಬಗ್ಗೆ ನೀವು ಓದ್ತಾ ಹೋದ್ರೆ GX ಏನು, ಅದ್ರ ಬಗ್ಗೆ ಸ್ಟಾರ್ಟ್ಸ್ ದ ನ್ಯೂ GVM ವಿಂಡೋ ಇನ್ EX ಮೋಡ್. ಅದ್ರ ಬಗ್ಗೆ ನೀವು ಚೆಕ್ ಮಾಡಿ ನೋಡಬಹುದು. ಪ್ರತಿಯೊಂದ್ರ ಬಗ್ಗೆ ನಿಮ್ಗೆ ವಿವರಣೆ ಕೊಟ್ಟಿರ್ತಾನೆ, ಪುಟಗಳ ಬಗ್ಗೆ ಕೊಟ್ಟಿರ್ತಾನೆ. ಆದ್ರೆ ನಾವು VI ಸ್ಪೇಸ್ -H ಹೆಲ್ಪ್ ಅಂತ ಕೊಡುವ ಸಿಂಪಲ್ ಆಗಿ ಕೊಟ್ಟಿರ್ತಾನೆ. ಏನು, ನೋಡಿ, VI ಇಸ್ ಇಂಪ್ರೂವೈಸ್ಡ್ ಎಡಿಟರ್ ಅಷ್ಟೇ, ಎಡಿಟರ್ ಸ್ಪೆಸಿಫಿಕ್ ಫೈಲ್ ಅಷ್ಟೇ, ಇನ್ನೇನಿಲ್ಲ ಯೂಸೇಜ್. VI ಮೋಡ್, E ಅಂದ್ರೆ EX ಮೋಡ್ ಆರ್ಗ್ಯುಮೆಂಟ್ಸ್ ಅಂದ್ರೆ ನೀವು ಅದ್ರ ಉಪಯೋಗಿಸಬಹುದು ಅಂತ ಈ ತರ ಅದ್ರಲ್ಲಿ ಕೊಟ್ಟಿರ್ತಾನೆ ನಿಮ್ಗೆ. ಸ್ನೇಹಿತರೆ ನೀವು VI ಮತ್ತೆ ಕ್ಷಮೆ ಇರ್ಲಿ ಮ್ಯಾನ್ ಮತ್ತೆ ಹೆಲ್ಪ್ ಕಮಾಂಡ್ ಇಂದ ನೀವು ಈ ತರ ನಿಮ್ಗೆ ಯಾವುದೇ ಮಾಹಿತಿ ಗೊತ್ತಾಗಿಲ್ಲ ಅಂದ್ರೆ ನೀವು ನೋಡ್ಬೋದು. ಅಕಸ್ಮಾತ್ ಅದಿಲ್ಲ ಅಂತಂದ್ರೆ ಎರಡು ಸ್ವ್ಯಾಪ್ ಅಂತ ಹೇಳಿದ್ರೆ ನೋ ಮ್ಯಾನ್ಯಲ್ ಎಂಟ್ರಿ ಫಾರ್ ಸ್ವ್ಯಾಪ್. ಸ್ವ್ಯಾಪ್ ಬೇರೆ ಜಸ್ಟ್ ಇದು ಟೆಸ್ಟ್ ಮಾಡ್ತಾ ಇರೋದು. ಓಕೆ, ನೋಡಿ ಎರಡರಲ್ಲಿ ಇಲ್ಲ, ಆದ್ರೆ ಏನಾಗ್ತದೆ ಸಿಮಿಲರ್ ಕಮಾಂಡ್ ಇದೆ, ಸ್ವ್ಯಾಪ್ ಅಂತ ಸಿಮಿಲರ್ ಕಮಾಂಡ್ ಇದೆ, ಸ್ವ್ಯಾಪ್ ಅಂತ ಇಲ್ಲ ಅಂತ ಹೇಳ್ತಾರೆ. ಸರಿ, ಸ್ವ್ಯಾಪ್ ಅಂದ್ರೆ ಏನಂತ ನೋಡೋಣ ಸ್ವಲ್ಪ. ಹಾ, ಸ್ವ್ಯಾಪ್ ಅಂದ್ರೆ ಏನು, ಸ್ವ್ಯಾಪ್ ಆನ್ ಅಂತ ಅಂದ್ರೆ ಅದು ಯಾವ ರೀತಿ ಮಾಡಬಹುದು ಅಂತ ಇಲ್ಲಿ ಎನೇಬಲ್ ಆಲ್ ಸ್ವ್ಯಾಪ್ ಫ್ರಮ್ /etc/frest ಅಂದ್ರೆ ನೀವು ಸ್ವ್ಯಾಪ್ ಆನ್ ಅಂತ ಹಾಕಿ ಸ್ಪೇಸ್ -A ಅಂತ ಕೊಟ್ರೆ ಇಟ್ ವಿಲ್ ಎನೇಬಲ್ ಸ್ವ್ಯಾಪ್ ಫಾರ್ ಈ ಪರ್ಟಿಕ್ಯುಲರ್ ಪಾತ್ಗೆ ಅದು ಸ್ವ್ಯಾಪ್ ಆಗುತ್ತೆ ಅಂತ. ಓಕೆ, ಸೊ ನಿಮ್ಗೆ ಸ್ವ್ಯಾಪ್ ಆನ್ ಸ್ಪೇಸ್ -H ಅಂತ ಕೊಟ್ರೆ ಹೆಲ್ಪ್ ಆಗುತ್ತೆ. ಸೊ ಅದ್ರ ಪ್ಯಾರಾಮೀಟರ್ಸ್ ಗಳೆಲ್ಲ ಕೊಟ್ಟಿದ್ದಾರೆ. ಆಯ್ತಾ, ಈಗ ಮ್ಯಾನ್ ವಿತ್ ಸ್ವ್ಯಾಪ್ ಆನ್ ಕೊಡೋಣ, ಮ್ಯಾನ್ ವಿತ್ ಸ್ವ್ಯಾಪ್ ಆನ್. ಓಕೆ, ನೋಡಿ ಇದ್ರ ಬಗ್ಗೆ ನಿಮ್ಗೆ ಪೂರ್ತಿ ಪುಟ ಗಟ್ಲೆ ಕೊಡ್ತಾನೆ. ಸ್ವ್ಯಾಪ್ ಆನ್ ಮಾಡಿದಂಗೆ ಆಫ್ ಮಾಡಕ್ಕೆ ಸ್ಪೆಸಿಫಿಕ್ ಫೈಲ್ ಕೊಡ್ಬೇಕು ನೀವು. ಆಯ್ತಾ, ಸ್ವ್ಯಾಪ್ ಆನ್ ಇಸ್ ಯೂಸ್ ಟು ಸ್ಪೆಸಿಫೈ ಡಿವೈಸ್ ಆನ್ ವಿಚ್ ಪೇಜಿಂಗ್ ಅಂಡ್ ಸ್ವೈಪಿಂಗ್ ಆರ್ ಟೇಕನ್ ಪ್ಲೇಸ್. ಅಂದ್ರೆ ನಿಮ್ಗೆ ಏನೇ ವಿಚಾರ ಗೊತ್ತಿಲ್ಲ ಅಂದ್ರೆ ಇದು ಹೊಡೆದ್ರೆ ಅದರದ್ದು ಅರ್ಥ ಅದ್ರ ಜೊತೆಗೆ ಬೇರೆ ಮಾಹಿತಿ ಕೂಡ ಸಂಬಂಧಪಟ್ಟ ಬೇರೆ ಮಾಹಿತಿ ಕೂಡ ಕೊಡ್ತಾರೆ. ಓಕೆನಾ, ಈ ಸಸ್ಪೆಂಡ್ ಮಾಡೋದು ಹೆಂಗೆ, ಎರಡು ಸಸ್ಪೆಂಡ್ ಮಾಡೋದು ಹೆಂಗೆ, ಆ ಸ್ವೈಪ್ ಆನ್ ಅಂದ್ರೆ ಸ್ವೈಪ್ ಆಫ್ ಅಂದ್ರೆ ಏನು, ಹಿಸ್ಟ್ರಿ ಅಂದ್ರೆ ಏನು, ಎಲ್ಲ ಕಮಾಂಡ್ ನಿಮ್ಗೆ ಕೊಡುತ್ತದೆ. ಸರಿನಾ, ಹಿಸ್ಟ್ರಿ ಕಮಾಂಡ್ ಅಂದ್ರೆ ಏನು, ಹಿಸ್ಟ್ರಿ ಅಂದ್ರೆ ಏನು ಅಂತ ತೋರಿಸುತ್ತೆ. ಓಕೆ, ಸೊ ಹಿಸ್ಟ್ರಿ -H ಹೆಲ್ಪ್ ನೋಡಿ
ಇದು ಇನ್ವ್ಯಾಲಿಡ್ ಅಂತ ತೋರಿಸ್ತಾ ಇದೆ. ಸೊ ನಿಮ್ಗೆ ಯಾವುದೇ ನಿಮ್ಗೆ ಮಾಹಿತಿ ಬೇಕಾದ್ರೂ ಮ್ಯಾನ್ ಮತ್ತೆ ಹೆಲ್ಪ್ ಕಮಾಂಡ್ ಇಂದ ನೀವು ಹುಡುಕಬಹುದು. ಓಕೆನಾ? ಅದರ ಹತ್ರದಲ್ಲಿ ಇದ್ರೆ, ಈಗ ಸ್ವ್ಯಾಪ್ ಹೊಡೆದ್ರೆ ಸ್ವ್ಯಾಪ್ ಸಿಗ್ಲಿಲ್ಲ, ಬಟ್ ಅದ್ರ ಹತ್ರದಿದೆ ಅಂತ ಅದೇ ನಿಮ್ಗೆ ತೋರಿಸುತ್ತೆ. ಸರಿನಾ ಸ್ನೇಹಿತರೆ? ಇವತ್ತು ಬನ್ನಿ, ಇವತ್ತು ನಾವೇನ ಕಲ್ತಾನ ಅದ್ರ ಬಗ್ಗೆ ಒಂದ್ ಕಡೆ ಗಮನ ಕೊಡೋಣ. ಇವತ್ತು ಸ್ವ್ಯಾಪ್ ಮತ್ತೆ ಹೆಲ್ಪ್ ಕಮಾಂಡ್ ಬಗ್ಗೆ ಕಲ್ತು, ಮ್ಯಾನ್ ಕಮಾಂಡ್ ಅಲ್ಲಿ ಏನಾಗುತ್ತೆ, ಪುಟಗಟ್ಟಲೆ ಮಾಹಿತಿ ಸಿಗುತ್ತೆ ನಮ್ಗೆ. ಅದ್ರ ಬಗ್ಗೆ ಎಲ್ಲಾ ಮಾಹಿತಿ, ಯಾವ ಪಾಸಿಬಿಲಿಟೀಸ್ ಇದೆ ಎಲ್ಲ ತೋರಿಸುತ್ತೆ. ಆದ್ರೆ ಹೆಲ್ಪ್ ಕಮಾಂಡ್ ಅಲ್ಲಿ ಎಲ್ಲ ಇಷ್ಟು ಬೇಕಷ್ಟು ಮಾಹಿತಿ ಚಿಕ್ಕದಾಗಿ ಚಕ್ಕವಾಗಿ ಕೊಡ್ತಾರೆ. ನೀವು 2 ಕಮಾಂಡ್ ಉಪಯೋಗಿಸಬಹುದು, ಇಲ್ಲ ಒಂದು ಉಪಯೋಗಿಸಬಹುದು, ನಿಮ್ ಅನುಕೂಲಕ್ಕೆ ತಕ್ಕಂತೆ ಉಪಯೋಗಿಸಬಹುದು. ಅದ್ರ ಸಿಂಟ್ಯಾಕ್ಸ್ ಏನಪ್ಪಾ ಅಂದ್ರೆ, ಮ್ಯಾನ್ ಸ್ಪೇಸ್ ಆ ವರ್ಡ್ ಕೊಡಬೇಕು. ಹೆಲ್ಪ್ ಏನಪ್ಪ ಸಿಂಟ್ಯಾಕ್ಸ್ ಅಂದ್ರೆ, ಮೊದಲು ಹೆಲ್ಪ್ ಆ ವರ್ಡ್ ಕೊಟ್ಟು ಆಮೇಲೆ ಸ್ಪೇಸ್ ಐಫನ್ ಹೆಲ್ಪ್ ಅಂತ ಕೊಡಬೇಕು. ಸರಿ ಸ್ನೇಹಿತರೆ, ಧನ್ಯವಾದಗಳು.